ಫ್ರೆಂಡ್ಸ್, ಇವತ್ತು ನಾನು ನೀರು ದೋಸೆಗೆ ಸ್ವೀಟ್ ಚಟ್ನಿ ಅಥವಾ ಇದಕ್ಕೆ ಸ್ವೀಟ್ ತೆಂಗಿನ ಹಾಲು, ಕಾಯಿ ಹಾಲು ಅಂತಲೂ ಹೇಳ್ತಾರೆ. ಸೊ ಇದಕ್ಕೆ ಒಂದು ಅರ್ಧ ಹೋಳಷ್ಟು ತೆಂಗಿನ ತುರಿನ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಒಂದು ಮೀಡಿಯಮ್ ಸೈಜಿನ ಬೆಲ್ಲ, ಇದಾದಮೇಲೆ 2 ಏಲಕ್ಕಿ. ಈಗ ಇದಿಷ್ಟನ್ನು ಮಿಕ್ಸಿಗೆ ಜಾರಿಗೆ ಹಾಕ್ಕೊಂಡು ರುಬ್ಕೊಳ್ಳೋಣ. ಸೊ ಈಗ ಜಾರಿಗೆ ತೆಂಗಿನ ತುರಿನ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಜಜ್ಜಿಟ್ಟಂತ ಬೆಲ್ಲ ಹಾಕ್ಕೊಳ್ಬೇಕು. ಇದಾದಮೇಲೆ 2 ಏಲಕ್ಕಿ ಹಾಕ್ಕೊಂಡು ಕಪ್ಪಷ್ಟು ನೀರು ಹಾಕ್ಕೊಳ್ಳೋಣ, ಜಾಸ್ತಿ ನೀರು ಬೇಡ. ಸೊ ಈಗ ಇದಕ್ಕೆ ರುಬ್ಕೊಂಡಿರೋದಕ್ಕೀಗ ಮತ್ತೆ ಸ್ವಲ್ಪ ನೀರು ಬೇಕಾದ್ರೆ ಹಾಕೋಬೋದು, ಇಲ್ಲ ಈಗ ಗಟ್ಟಿ ಚಟ್ನಿ ಇಡ್ತೀವಿ ಅಂದರೆ ಆಗ್ಬೋದು. ಸೊ ಇದು ನಮ್ಮ ಮನೇಲಿ ಇದನ್ನು ಸ್ವೀಟ್ ಚಟ್ನಿ ಅಂತಲೇ ಹೇಳ್ತೀವಿ. ಈಗ ತೆಂಗಿನಕಾಯಿ ಚಟ್ನಿ, ಇದಕ್ಕೆ ಅರ್ಧ ಕಾಯಿ ಹೋಳಷ್ಟು ಇದು ತೆಂಗಿನ ತುರಿ ಮಾಡಿ ಇಟ್ಕೊಂಡಿದ್ದೀನಿ. ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ, ಒಂದು 4 ಹಸಿಮೆಣಸು, ಸ್ವಲ್ಪ ಕರಿಬೇವು, ಆಮೇಲೆ ಚೂರು ರುಚಿಗೆ ತಕ್ಕಷ್ಟು ಉಪ್ಪು. ನೆಕ್ಸ್ಟು ಬೆಳ್ಳುಳ್ಳಿ 3ರಿಂದ 4 ಎಸಳು ಇರಬೇಕು. ಆಮೇಲೆ ಚೂರು ಹುಣಸೆ ಹಣ್ಣನ್ನು ಹಾಕಬೇಕು. ಸೊ ಇದಿಷ್ಟನ್ನು ಈಗ ಜಾರಿಗೆ ಹಾಕ್ಕೊಳ್ಳೋಣ. ಸೊ ನೀರು ದೋಸೆಗೆ 2 ಕಾಂಬಿನೇಷನ್ ನಮ್ಮ ಮನೇಲಿ ಇರಬೇಕು. ಖಾರ ಚಟ್ನಿನೂ ಇರುತ್ತೆ, ಸ್ವೀಟ್ ಚಟ್ನಿನೂ ಇರುತ್ತೆ. ಸೊ ಉಪ್ಪು ಹಾಕ್ಕೊಂಡು ಆಯ್ತಾಯಿತು. ಈಗ ನೀರು ಹಾಕ್ಕೊಂಡು ಸ್ವಲ್ಪ ರುಬ್ಕೊಳ್ಳೋಣ. ಚಟ್ನಿ ರೆಡಿ ಆಯಿತು. ನೀರು ದೋಸೆಗೆ ಹಿಟ್ಟು ತಯಾರಿ ಮಾಡ್ಕೊಳ್ಳೋದನ್ನು ನಿಮಗೆ ಮುಂಚಿನ ವೀಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ, ನೀವು ಅದನ್ನು ನೋಡ್ಬೋದು. ನೋಡಿ ಹೇಗೆ ಹಿಟ್ಟು ಮಾಡಬೇಕು ಅಂತ ನೋಡ್ಕೊಳ್ಳಿ. ರಾತ್ರಿ ಅಕ್ಕಿ ನೆನೆಸಿ ಬೆಳಿಗ್ಗೆ ರುಬ್ಕೊಂಡು ನೋಡಿ ಯಾವ ಥರ ಆಗಿದೆ ಅಂತ. ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಕಲಿಸ್ಕೊಂಡಿದ್ದೀನಿ. ಸೊ ಈಗ ಹೆಂಚು ಕಾದಿದೆ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೋಣ. ನೀರು ದೋಸೆನ ಫುಲ್ಲು ಹಾಕ್ಕೊಳ್ಳಿ. ಸೊ ಈ ಥರ ಹಾಕಿದ ಇದ್ರ ಮೇಲೆ ಬೇಕಾದ್ರೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಕಾಯಿ ಚಟ್ನಿ ಈಗ ಸವಿಯಲು ಸಿದ್ಧ. ನೀವು ಮನೇಲಿ ಮಾಡಿಕೊಂಡು ತಿನ್ನಿ, ಸೂಪರಾಗಿರುತ್ತೆ.